ಸೊ ಇದು ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳು ಕೇಳಿಸ್ಕೊಂಡ್ರೆ. ಈಗ ರಾಜ್ಯದಲ್ಲಿ ಮಳೆಯ ವಿಚಾರಕ್ಕೆ ಬರೋಣ. ಕೊನೆಗೂ ಕೂಡ ಕರುಣೆಯನ್ನ ವರುಣದೇವ ತೋರಿಸಿರೋದು. ಇದೊಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದಪ್ಪ. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ನದಿಗಳಿಗೆ ಒಳಹರಿವು ಹೆಚ್ಚಳವಾಗ್ತಾ ಇದೆ. ಕೇರಳದಲ್ಲಿ ಭಾರಿ ಮಳೆಯಿಂದಾಗಿ ಕಬಿನಿಗೆ ಒಳಹರಿವು ಹೆಚ್ಚಳವಾಗ್ತಾ ಇರೋದು. ಕೇರಳದಲ್ಲಿ ಕೊನೆಗೂ ಕೂಡ ಕರುಣೆಯನ್ನ ವರುಣದೇವ ತೋರಿಸಿದ್ದಾನೆ. ಅದಕ್ಕೊಂದಿಷ್ಟು ಸಮಾಧಾನ ಪಡ್ಕೊಳ್ಬೇಕಾಗಿದೆ ನಾವು. ಸೊ ಕಬಿನಿ ಜಲಾಶಯಕ್ಕೆ ಈಗ ನೀರು ಹೇರಳವಾಗಿ ಬರ್ತಾ ಇದೆ. ಕಬಿನಿ ಡ್ಯಾಮ್ನಿಂದ ಬಿಟ್ಟರೆ ನೇರವಾಗಿ ತಮಿಳುನಾಡಿಗೆ ಕೊಡುವಂಥ ಕೆಲಸಗಳಾಗುತ್ತೆ. ಅವ್ರಿಗೆ KRS ಇಂದನೇ ಬಿಡಬೇಕು ಅಂತೇನಿಲ್ಲ. ಕಬಿನಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ರೆ ನೀರು, ಅದನ್ನು ಹಾಗೇ ಕಳಿಸ್ತಾ ಇದ್ರೆ ಅದು ನೇರವಾಗಿ ಬೆಳಿಗುಂಡ್ಲು ಹೋಗುತ್ತೆ, ಮಾಪನ ಕೇಂದ್ರ ತಮಿಳುನಾಡಿಗೆ. ಅದಾದ ನಂತರ ಮೆಟ್ಟೂರಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಅವರು ಕೇಳಿರುವಷ್ಟು ನೀರನ್ನು ನಾವು ಕಳಿಸ್ಬಿಡ್ಬೋದು. ಕೇರಳದಲ್ಲಿ ಮಳೆ ಆದಾಗ ಕಬಿನಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ, ಆ ಕಡೆ ಕಳಿಸ್ತಾ ಇರ್ಬೋದು. KRS ಇಂದನೇ ಬಿಡಬೇಕಂತೇನಿಲ್ಲ, KRS ಇಂದನೇ ಹೋಗಬೇಕು ಅಂತ ಏನಿಲ್ಲ. KRS ಡ್ಯಾಮಲ್ಲಿ ನೀರು ಇಲ್ಲದೆ ಇರುವಂಥ ಟೈಮಲ್ಲಿ ಕಬಿನಿಯಲ್ಲಿ ನೀರು ಬರ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ. ಸೊ ಹಾಗಾಗಿ ಕಬಿನಿ ಜಲಾಶಯದಿಂದ ನೀರನ್ನು ಬಿಡುವಂತಹ ಕೆಲಸ ಆಗ್ತಾ ಇದೆ. 10,000 ಕ್ಯೂಸೆಕ್ ನೀರನ್ನು ಈಗ ಬಿಟ್ಟಿದ್ದಾರೆ. ಅವ್ರು ಕೇಳ್ತಾ ಇದ್ದಿದ್ದು 3,500 ಕ್ಯೂಸೆಕ್ ಪ್ರತಿದಿನ 15 ದಿನ ಬೇಕು ಅಂತೇಳಿ. 10,000 ಕೊಟ್ಟಿದ್ದೀವಿ, ತಗೊಳ್ರಪ್ಪ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ಅಂತೇಳಿ. ಅವ್ರಿಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ಕಳಿಸ್ತಾ ಇರ್ತಾರೆ, ಮುಂದೆ ಹೋಗಿ ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಅವ್ರಿಗಿನ್ನೂ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಚಳಿಗಾಲದಲ್ಲಿ ಅವ್ರಿಗೆ ಇನ್ನೊಂದು ಸೀಸನ್ ಮಳೆ ಬರುತ್ತೆ, ಅವ್ರಿಗೆ ನಮಗಿರೋದಿಲ್ಲ. ನಮಗೆ ಈ ಸೀಸನ್ ಸೆಪ್ಟೆಂಬರ್ ಆದ ನಂತರ ಮತ್ತೆ ಮಳೆ ಇರೋದಿಲ್ಲ ನಮಗೆ ಚಳಿಗಾಲದಲ್ಲಿ. ಅವ್ರಿಗೆ ಚಳಿಗಾಲದ ಸಂದರ್ಭದಲ್ಲೂ ಒಂದು ದೊಡ್ಡ ಮಳೆ ಆಗುತ್ತೆ, ಮಾನ್ಸೂನ್ ಬರುತ್ತೆ ಅವ್ರಿಗೆ. ಆ ಟೈಮಲ್ಲೂ ಕೂಡ ಅವ್ರಿಗೆ ನೀರು ಹೆಚ್ಚಳವಾಗಿರುತ್ತೆ. ಆದರೂ ಕೂಡ ಅವ್ರು ಖ್ಯಾತಿ ತೆಗೆಯೋದನ್ನು ಬಿಡೋದಿಲ್ಲ. ಅವ್ರಿಗೆ ಒಂದೇ, ಅವ್ರ ಬೆಳೆಯನ್ನು ಬೆಳಿಬೇಕು, ಅವ್ರ ಬೆಳೆಗೆ ನೀರು ಬರಬೇಕು. 3 ವರ್ಷದಲ್ಲಿ 3 ಬೆಳೆಯನ್ನು ತಗೊಳ್ತಾರೆ ಅವರು. ಆದರೂ ಕೂಡ ಅವ್ರಿಗೆ ಏನೂ ಇಲ್ಲ, ತಗೊಳ್ತಾ ಇರೋ ನೀರು ಬೇಕಷ್ಟೇ. ಕಬಿನಿ ಡ್ಯಾಮ್ ಭರ್ತಿಯಾಗಿದೆ, ಅದೊಂದು ನಮ್ಮ ಖುಷಿ ಪಡಬೇಕಾಗಿದೆ. ಬಟ್ ಕೇರಳದಲ್ಲಿ ಮಾತ್ರ ಅದರಿಂದ ಅನಾಹುತಗಳೇ ತುಂಬ ಹೆಚ್ಚಾಗಿ ಆಗ್ತಾ ಇದೆ. ಸೊ ಕೇರಳದಲ್ಲಿ 10,000 ಅಲ್ಲಿ ನಾವು ಕೇರಳದಿಂದ ಮಳೆ ಆಗಿರೋದ್ರಿಂದ ಕಬಿನಿ ಡ್ಯಾಮ್ನಿಂದ ನಾವು 10,000 ಕ್ಯೂಸೆಕ್ ನೀರನ್ನು ಬಿಡುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅಲ್ಲಿಗೆ ಯಾವ ಸಮಸ್ಯೆಗಳು ಕೂಡ ಈಗ ಆಗಲಿಕ್ಕಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇದೇ ರೀತಿಯಾಗಿ ಮಳೆ ಆದರೆ ಈ ಸಮಸ್ಯೆನೇ ಬಗೆಹರಿದೋಗ್ಬಿಡುತ್ತೆ. ಅವ್ರು ಏನು ಕೇಳಿದರೆ ಅಷ್ಟು ನೀರು, ಅದಕ್ಕಿಂತಲೂ ಜಾಸ್ತಿನೇ ಕೊಡ್ತೀವಿ, ಇಟ್ಕೊಳ್ಳಿ ಅಂತ ಹೇಳಿ. ಸೊ ಈ ಥರ ಮಳೆ ಆದಾಗ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಒಂದು ಡ್ಯಾಮ್ ಬೇಕಾಗಿದೆ, ಅದೇ ಮೇಕೆದಾಟು. ಸೊ ಅಲ್ಲಾದರೂ ಅದನ್ನು ಅವಕಾಶ ಮಾಡ್ಕೊಂಡಿದ್ರೆ ಅದಕ್ಕೂ ಖ್ಯಾತೆ ತಗೊಂಡು ಕೂತ್ಕೊಳ್ತವೆ. ಆದರೂ ನೀರು ಬೇಕು ಅಂತವೆ. ಅವಕ್ಕೇನು ತಲೆ ಇದೆಯಾ, ಅಥವಾ ಯೋಚನೆ ಮಾಡ್ತಾರಾ, ಯೋಚನೆ ಮಾಡೋದಿಲ್ವಾ, ಅಥವಾ ಹಠಾನ, ಏನಪ್ಪ ಅದು ಅರ್ಥನೇ ಆಗದೆ ಇರುವಂಥ ಪರಿಸ್ಥಿತಿ ಅವರದ್ದು. ಆಯಿತು, ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ಮಳೆ ಆಗ್ತಾ ಇರಬೇಕಾದ್ರೆ ಡ್ಯಾಮ್ ಇದ್ದರೆ ಇನ್ನೊಂದು ಸ್ಟೋರೇಜ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ನಮಗೆ ನಾಳೆ ಅನುಕೂಲ ಆಗುತ್ತೆ, ನೀರನ್ನು ಬಿಟ್ಕೊಳ್ಬೋದು ಅಂತ ಕನಿಷ್ಠ ಜ್ಞಾನವೂ ಇಲ್ದಂಗೆ ಆಡ್ತಾರೆ.